ಅಂತ ಗೊತ್ತಾಗಿದೆ. ಈಗ ಹೇಳಿದ್ದೀನಿ, ಹೈಕಮಾಂಡು ನಮ್ಮ ಪಕ್ಷದ ವರಿಷ್ಠರು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನ ತೆಗೆದುಕೊಳ್ತಾರೆ ಅಂತಕ್ಕಂಥ ಪದೇ ಪದೇ ನಾನು ಮೀಡಿಯಾ ಮುಂದೆ ಹೇಳಿದ್ದೀನಿ. ಸೊ ಆ ತೀರ್ಮಾನವನ್ನು ಅವ್ರು ತೆಗೆದುಕೊಳ್ತಾರೆ. ಅದ್ರ ಬಗ್ಗೆ ಜಾಸ್ತಿ ಚರ್ಚೆಗಳು ಬೇಡ. ಇಕ್ವೇಷನ್ಸ್ ಇರ್ಬೋದು. ಈಗ ನೋಡ್ರಿ, 70 ಜನ ಶಾಸಕರು ಸಚಿವರಾಗ್ತಕ್ಕಂಥವ್ರು ಇದ್ದಾರೆ. ಅದರಲ್ಲಿ 50ಕ್ಕೂ ಹೆಚ್ಚು 3ಕ್ಕೂ ಹೆಚ್ಚು ಬೇರೆ ಗೆದ್ದಿರ್ತಕ್ಕಂಥವ್ರು ಇದ್ದಾರೆ. ಅವಕಾಶ ಸಿಗದೆಷ್ಟು 20 ಜನರಿಗೆ. ಸಂದರ್ಭದಲ್ಲಿ ಸಮುದಾಯದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಒಬ್ಬರೇ ಅದರ ಶಾಸಕರು ಸಮುದಾಯ ಶಾಸಕರು ಅಂತ ಹೇಳಿದ್ರು. ಕೇಳ್ರಿ, ಈಗ 56ಕ್ಕೂ ಹೆಚ್ಚು ಜನ 3ಕ್ಕೂ ಹೆಚ್ಚು ಗೆದ್ದಿರ್ತಕ್ಕಂಥವ್ರು ಇದ್ದಾರೆ. 20 ಜನ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಇಕ್ವೇಷನ್ಸ್ ಇವೆಲ್ಲ ನೋಡಿ ಹೈಕಮಾಂಡ್ ಆಗ್ಲಿ ವರಿಷ್ಠರಾಗ್ಲಿ ತೀರ್ಮಾನ ತೆಗೆದುಕೊಳ್ತಾರೆ. ಹಾಗಾಗಿ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೇವೆ. ಪಕ್ಷದ ಕೆಲಸ ಮುಂದೆ ಕೂಡ ಮಾಡ್ತೇವೆ. ಪಕ್ಷದ ಶಿಸ್ತಿನ ಸಿಪಾಯಿಯ ಕೆಲಸ ಮಾಡ್ತೇವೆ. ಮುಂದೆ ಇನ್ನೂ ಚೆನ್ನಾಗಿ ನಮ್ಮ ಸರ್ಕಾರ ಆಡಳಿತ ಈ 18 ತಿಂಗಳಲ್ಲಿ ಕೊಡ್ತಾ ಇದೆ. ನೆಕ್ಸ್ಟ್ ಕೂಡ ನಿಮ್ಮೆಲ್ಲರ ಸಹಕಾರದಿಂದ ಮತ್ತೆ ರಾಜ್ಯದಲ್ಲಿ ಮೆಜಾರಿಟಿ ಬರ್ತೇವೆ. ಒಳ್ಳೆ ಅವಕಾಶ, 2-3 ಪೋರ್ಟ್ಫೋಲಿಯೋ ಸಿಗ್ತೈತೆ. ಇನ್ನು ಹೆಚ್ಚಿಗೆ ಅನುದಾನ ತರ್ಲಿಕ್ಕೆ ಆಗ್ತದೆ. ಜಿಲ್ಲೆ ಅಭಿವೃದ್ಧಿ ಆಗ್ತದೆ. ಒಳ್ಳೇದಲ್ಲ. ರಾಯರೆಡ್ಡಿ ಅವರು ಏನ್ ಹೇಳ್ತಾರ, ನಮ್ಮ ಯಾವುದೇ ಮುನಸ್ಸಿಲ್ಲ, ಯಾರ ಬಗ್ಗೆ ನಮ್ಮ ಮುನಸ್ಸಿಲ್ಲ. ನಮ್ಮ ಕೊಪ್ಪಳ ಜಿಲ್ಲಾ ನಾಯಕರಲ್ಲಿ ಯಾರ ಬಗ್ಗೆನೂ ಮುನಸ್ಸಿಲ್ಲ, ಯಾರ ಬಗ್ಗೆ ಇದಿಲ್ಲ. ಎಲ್ಲ ಒಗ್ಗಟ್ಟಿನಿಂದ ಇದಾವೆ. ಒಗ್ಗಟ್ಟಿನಿಂದ ಅಭಿವೃದ್ಧಿ ಪಡಿಸ್ತೇವೆ. ಅವರು ನಮ್ಮ ಗುರುಗಳು, ರಾಜಕೀಯ ಗುರುಗಳು, ಅವರು ದೇವ್ರು. ಅವ್ರ ಬಗ್ಗೆ ಮುಗಿಸಿಲ್ಲ. ನಿಮ್ಮ ಕಾರ್ಯಕರ್ತರು ಸಿದ್ದರಾಮಯ್ಯನವರ ವಿರುದ್ಧನೇ ಧಿಕ್ಕಾರ. ಈಗ ನಾನು ಹೇಳಿದೆ, 70 ಜನ ಶಾಸಕರು ಎಲಿಜಿಬಲ್ ಇದ್ದಾರೆ. 20 ಜನ ಮಾಡ್ಲಿಕ್ಕೆ ಅವಕಾಶ ಇದೆ. ಅದಕ್ಕೆ ನಾವು ಆತರ ಅಲ್ಲ. ಈ ತರ ಕ್ವಶನ್ ಕೇಳಿರಿ. ನಾನು ಹೇಳ್ತಾ ಇದ್ದೀನಿ, 50ಕ್ಕೂ ಹೆಚ್ಚು ಜನ ಶಾಸಕರು ಎಲಿಜಿಬಲ್ ಇದ್ದಾರೆ. ಮಾಡ್ಲಿಕ್ಕೆ 20 ಅವಕಾಶ ಇದೆ. ಇನ್ನು ಉಳಿದವರು ಪಕ್ಷದ ವರಿಷ್ಠರು ತೀರ್ಮಾನ ಸ್ಥಾನಕ್ಕೆ ಈಗ ಆಶಾ ಮನೋಭಾವ ಇತ್ತು. ಕೊಪ್ಪಳಕ್ಕೆ ಸಿನ್ಸ್ 1952 ಅಗಡಿ ವೀರಪ್ಪಣ್ಣ ದಣಿಯರು ಒಂದು 16 ದಿನಾನ 17 ದಿನ ಸಚಿವರಾಗಿದ್ದು ಬಿಟ್ರೆ, ಇಲ್ಲ 16 ದಿನ ಬಿಟ್ರೆ ಒಬ್ರು ಆಗಿಲ್ಲ ಅಂತಕ್ಕಂಥದ್ದು ನಮ್ಮ ಜನರಲ್ಲಿ ಇತ್ತು. ಸೊ ಆಶಾ ಮನೋಭಾವ ಇರ್ಬೇಕಾಗ್ತದೆ. ಪ್ರಯತ್ನ ಮಾಡ್ಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಪ್ರಯತ್ನ ಮಾಡ್ಬೇಕಾಗ್ತದೆ. ಅಲ್ಟಿಮೇಟ್ಲಿ ಪಕ್ಷದ ಕೆಲಸ ನಾವು ಮಾಡ್ತೇವೆ. ರಾಜಕೀಯ ಗುರುಗಳ ಸಿದ್ದರಾಮಯ್ಯ ಫೋಟೋ ಇವತ್ತು ಫ್ಲೆಕ್ಸ್ ಅಲ್ಲಿ ಒಂದೊಂದು ಇವತ್ತು ಯಾವ ಪಕ್ಷದ ಇದರಲ್ಲಿ ಕೂಡ ಬ್ಯಾನರ್ ಅಲ್ಲಿ ಕೂಡ ಕಾಣ್ತಾ ಇಲ್ಲ ಸರ್. ನಮ್ಮ ನಾಯಕರ ಅಂತ ಸಿದ್ದರಾಮಯ್ಯ ಸಾಹೇಬರು ಫ್ಲೆಕ್ಸ್ ನಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ. ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅವರನ್ನ ಕೇಳ್ರಿ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಜನರಿಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮುಖ್ಯವಾಗಿ ಬರ್ಲಿಕ್ಕೆ ಶಕ್ತಿ ತುಂಬುವಂತ ಕೆಲಸವನ್ನು ಮಾಡಿದಂತ ನಾಯಕ. ಹಾಗಾಗಿ ಯಾರೋ ಒಬ್ರು ಕಾರ್ಯಕರ್ತರು ಕಟ್ಟಿದ್ದನ್ನ ದೊಡ್ಡದು ಹೇಳ್ತಿರಲ್ಲ. ನಾನು ಹೇಳೋ ಪಾಯಿಂಟ್ ಅರ್ಥ ಮಾಡ್ಕೊಳ್ರಿ. ಪ್ರತಿಯೊಬ್ಬ ರಾಜ್ಯದ ಬಡವರ ಹೃದಯದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರೆ. ಹಾಗಾಗಿ ಇವತ್ತು ಪಕ್ಷದ ಸಾಧ್ಯನೇ ಪ್ರತಿಯೊಬ್ರು ಅಂದ್ರೆ ಅದನ್ನ ಟ್ವಿಸ್ಟ್ ಮಾಡ್ತೀರಲ್ಲ. ರಾಜ್ಯದ ಜನ ಅಂತ ಹೇಳಿದ್ರೆ ಯಾರು ನೀವೇನೇ ಸೃಷ್ಟಿ ಮಾಡಿದ್ರು ಕೂಡ, ಮಾಧ್ಯಮದವರು ನೀವೇನೇ ಸೃಷ್ಟಿ ಮಾಡಿದ್ರು ಕೂಡ ಅದು ಮೀಡಿಯಾದವ್ರ ಸೃಷ್ಟಿ. ಯತೀಂದ್ರ ಅವರು ಭವಿಷ್ಯದ ನಮ್ಮ ನಾಯಕರು, ಯತೀಂದ್ರ ಅವರು. ಹಾಗಾಗಿ ಇದನ್ನೆಲ್ಲ ಟ್ವಿಸ್ಟ್ಗಳು ಮಾಡೋದ್ ಬಿಟ್ಟು ನಮ್ಮ ಪಕ್ಷ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟಿದೆ. ಅಭಿವೃದ್ಧಿ ಬಗ್ಗೆ ಹೆಚ್ಚು ಪ್ರಚಾರ ಮಾಡತಕ್ಕಂತ ಕೆಲಸವನ್ನ ತಾವುಗಳು ಕೂಡ ಮಾಡ್ರಿ ಅಂತ ವಿನಂತಿ ಮಾಡಿ. ನಾನು ಇಟ್ಟಿಲ್ಲ ಯಾವುದೇ ಬೇಡಿಕೆ ಇಟ್ಟಿಲ್ಲ. ಮತ್ತೊಂದೊಂದು ಎಲ್ಲ ಪಕ್ಷದ ಮುಖಂಡರಿಗೆ ಅವರಿಗೆ ನಾನು ವಿನಂತಿ ಮಾಡ್ತೇನೆ. ಪಕ್ಷದ ತೀರ್ಮಾನ ಇವತ್ತು ಮುಖಂಡರ ತೀರ್ಮಾನ ಅಂತಿಮ. ಅದಕ್ಕೆ ತಲೆಬಾಗಿ ಪಕ್ಷ ಕಟ್ಟುವಂತ ಕೆಲಸ ಮಾಡ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.